ಮಹಾಪ್ರಾಣ ವಿದ್ಯಾ ಅನ್ನುವಂಥ ವಿಷಯವನ್ನು, ಅದರ ಪ್ರಾಮುಖ್ಯತೆಯ ಬಗ್ಗೆ ಇವತ್ತು ನಾನು ಮಾತಾಡೋದಕ್ಕೆ ಬಂದಿದ್ದೇನೆ. ಸರಿ ರೀಕಾಲ್ ಮಾಡಿದಾಗ ನಾವಿಲ್ಲಿ ಹೇಗೆ ಬಂದ್ವಿ, ಯಾವ ಜವಾಬ್ದಾರಿಯಿಂದ ಬಂದ್ವಿ, ನಮ್ಮ ಹಿಂದೆ ನಡೆದ ಘಟನೆಗಳೇನು, ಎವಲ್ಯೂಷನ್ ಕ್ರಾಂತಿಗಳೇನಾಯಿತು ಅನ್ನೋದು ನಮ್ಮ ಗಮನಕ್ಕೆ ಬಂದರೆ, ಈ ಬದುಕಿನಕ್ಕಿಂತ ಹೆಚ್ಚಿನ ದೊಡ್ಡದಾಗಿ ದೇವಾನುದೇವತೆಗಳನ್ನು ನಾವು ಮನುಷ್ಯ ರೂಪ ಕೊಟ್ಟು ಕುಟುಂಬದ ಹಾಗೆ ಗಂಡ ಹೆಂಡತಿ ಹಾಗೆ ಬಿಹೇವಿಯರ್ ಮಾಡಿಸಿದ್ರೂ, ತಾತ್ವಿಕ ಸಿದ್ಧಾಂತ ಇದ್ರೂ ಆ ಸತ್ಯಯುಗದಿಂದ ಕಲಿಯುಗದಲ್ಲೂ ಯಾವ ಮನೆಯಲ್ಲಿ ಕಲಹ ಇಲ್ಲ ಅಂತ ಹೇಳಿ, ಮನುಷ್ಯ ಮಾನವ ತನ್ನ ಮೊದಲ ರೂಪವನ್ನು ಎತ್ಕೊಳ್ತಾನೆ. ಅಂದರೆ 3 ಲಕ್ಷ ಅಂತ ಸರಿಸುಮಾರು ಹೇಳ್ತಾರೆ. ಆದರೆ 2 ಲಕ್ಷ ವರ್ಷಕ್ಕೆ ಅವನು ಹೋಮೋಸೆಪಿಯನ್ ಅನ್ನುವಂಥ ಒಂದು ಕಂಡೀಷನ್ನಿಗೆ ಬರ್ತಾನೆ. ಹಾಗಾದರೆ ನಾವು ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಬೆಳೆಸಿದ್ವಿ? ನಮ್ಮ ಹಿರಿಯರು ಅವರು ಸರ್ವೈವಲ್ ಆದರೂ ಬದುಕಿ ಕಟ್ಟಿ ಕೊಟ್ಟ ಈ ಬದುಕನ್ನು ನಾವು ಹೇಗೆ ಬದುಕ್ತಾ ಇದ್ದೀವಿ? ಮನುಷ್ಯನಿಗೆ ಕಾರಣವಾದ ಈ ದುಃಖವನ್ನು, ಮಾನವನಿಗೆ ಕಾರಣವಾದ ಈ ಇನ್ಸೆಕ್ಯೂರಿಟಿಯನ್ನು ಋಷಿಗಳ ವಿದ್ಯೆಯ ಮೂಲಕ ಅದನ್ನು ಹೊಡೆದಾಕಿ ನಾವು ಮುಂದಿನ ಆವಿಷ್ಕಾರಕ್ಕೆ ಪಾಲ್ಗೊಳ್ಳೋಣ. ನಮಸ್ತೆ, ಗುರು ಶರಣಂ. ಋಷಿಗಳು ಒಂದು ವಿಶೇಷವಾದಂತಹ ವಿಷಯಗಳನ್ನು ಕೊಟ್ಟಿದ್ದಾರೆ. ಏನದು ಅಂದರೆ, ಮುಂದೆ ಬರುತ್ತಿರುವ ಸತ್ಯಯುಗಕ್ಕೆ ಅನುಕೂಲ ಆಗೋದಕ್ಕೆ, ಕಲಿಯುಗದ ಅಂತ್ಯದಲ್ಲಿ ಇದರ ಒಂದು ಪರಿಣಾಮವನ್ನು ಸೂಚಿಸೋದಕ್ಕೆ ಒಂದು ವಿಶೇಷ ವಿದ್ಯೆ ಕೊಟ್ಟಿದ್ದಾರೆ. ಅದೇ ಮಹಾಪ್ರಾಣ ವಿದ್ಯೆ. ಹಾಗಾದರೆ ಅದು ವಿಶೇಷ ಏನು? ಕಲಿಯುಗದ ಅಂತ್ಯಕ್ಕೆ, ಮುಂದಿನ ಸತ್ಯಯುಗಕ್ಕೆ ನಾಂದಿ ಹಾಡುವಂಥದ್ದು ಅನ್ನೋದು ಏನು ಅಂದರೆ, ಋಷಿಗಳು ಒಂದು ವಿಶೇಷವನ್ನು ಗುರುತಿಸ್ತಾ ಹೋಗ್ತಾರೆ. ಪ್ರಕೃತಿಯಲ್ಲಿ ಮ್ಯಾನಿಫೆಸ್ಟ್ ಆದಂಥ ಈ ಮ್ಯಾಟ್ರಿಕ್ಸಲ್ಲಾಗಿರುವಂಥ ಎರರ್ನ ಕಂಡುಹಿಡಿತಾರೆ. ನಿಮ್ಗೆ ಗೊತ್ತಿರ್ಬೋದಲ್ಲ, ಧ್ಯಾನ ಅನ್ನುವಂಥ ಅದ್ಭುತವಾದ ಟೆಕ್ನಿಕ್ಕು ಋಷಿಗಳೇ ಕಂಡುಹಿಡಿದಿದ್ದು ಅಂತ. ಆ ಕಂಡುಹಿಡಿದು ಅದಕ್ಕೊಂದು ಅದ್ಭುತವಾದ ಸೊಲ್ಯೂಷನ್ ಕೊಡ್ತಾರೆ. ಆ ಸೊಲ್ಯೂಷನ್ನ ಈ ಕಲಿಯುಗದಲ್ಲಿ ಅಪ್ಲೈ ಮಾಡಿದರೆ ಮುಂದಿನ ಸತ್ಯಯುಗ, ಆ ಬೆಳಕಿನ ಯುಗಕ್ಕೆ ಆ ಎರರ್ನ ಅವ್ರು ಕ್ಲಿಯರ್ ಮಾಡ್ತಾರೆ. ಸೊ ಇರಲಿ, ಹಾಗಾದರೆ ಸತ್ಯಯುಗದಿಂದ ಇಲ್ಲಿವರೆಗೂ ನಮ್ಮ ಯಾವ ತತ್ವಜ್ಞಾನಿಗಳಿಗೂ ಕಣ್ಣಿಗೆ ಕಾಣಿಸದೇ ಇರುವಂತಹ ಫ್ಲಾ ಏನದು ನೋಡಿ. ನಾವು ಸನಾತನಿಯರಾಗಿ ನಮ್ಮ ಸಂಪ್ರದಾಯದ ಬಗ್ಗೆ ನಮಗೆ ಹೆಮ್ಮೆ ಇದೆ, ಅದು ಓಕೆ. ನಮ್ಮ ಸನಾತನ ಧರ್ಮದಲ್ಲಿ ಒಂದು ಅದ್ಭುತವಾದ ವಿಷಯ ಏನಿತ್ತಂದರೆ, ನಾವು ತಾರ್ಕಿಕವಾಗಿ ನಮ್ಮ ಧರ್ಮವನ್ನು ವಿಶ್ಲೇಷಣೆ ಮಾಡಿ ಅಲ್ಲಿ ಕ್ರಾಂತಿಕಾರಿಯಾದಂತಹ ಹೊಸ ವಿಶ್ಲೇಷಣೆಯನ್ನು ಅಥವಾ ಅದನ್ನು ಸದುಪಯೋಗ ಪಡಿಸ್ಕೊಳ್ಳುವಂಥ, ಜನುಪಯೋಗ ಪಡಿಸ್ಕೊಳ್ಳುವಂತಹ ಭಾಳಷ್ಟು ತತ್ವ ಸಿದ್ಧಾಂತಗಳನ್ನು ನಾವು ಜಗತ್ತಿಗೆ, ಸಮಾಜಕ್ಕೆ ಕೊಟ್ವಿ. ಹೀಗಾಗಿ ಇಲ್ಲಿ ತಪ್ಪುಗಳು ಕಂಡುಹಿಡಿಯೋದು ಕೊಂಕುವ ದೃಷ್ಟಿಯಿಂದಲ್ಲ, ಇಲ್ಲಿ ತಪ್ಪುಗಳು ಕಂಡುಹಿಡಿಯೋದು ಕೀಳಿರ್ಮೆಯನ್ನು ತೋರಿಸೋದಲ್ಲ, ಅಥವಾ ಇಲ್ಲಿ ತಪ್ಪುಗಳನ್ನು ಕಂಡುಹಿಡಿಯೋದು ಇನ್ನೊಂದು ಅದ್ಭುತ ಅಂತ ಹೇಳೋದಕ್ಕೆ ವಿಷಯ ಅಲ್ಲ. ಈ ತಪ್ಪುಗಳಲ್ಲಿ ಬಹಳಷ್ಟು ಆಯಾಮಗಳಿದೆ. ಆಯಾಮಗಳಲ್ಲಿ ನೋಡಿದಾಗ ಅದು ತಪ್ಪು ಅಂತ ಕಾಣಿಸೋದಿಲ್ಲ. ಆದರೆ ಪ್ಲೇನ್ ನಾವು ಸತ್ಯ ಅನುಭೂತಿಯಲ್ಲಿ ಇರುವಂಥವರಾದರೆ, ಸತ್ಯವನ್ನು ಒಪ್ಕೊಳ್ಳೋದಾದರೆ, ಈ ಒಂದು ಫ್ಲಾ ನಮ್ಮ ಸತ್ಯಯೋಗದಿಂದ ಇಲ್ಲಿವರೆಗೂ ಬಂದಿದೆ. ಏನದು? ಶಿವ ಮತ್ತು ಸತಿಯರಲ್ಲಿ ಒಂದು ಜಗಳ ಆಗ್ತದೆ ಅಂತ. ನಮ್ಮಲ್ಲಿ ಏನು ಕಂಡುಹಿಡಿದ್ವಿ? ಜೀವನ್ಮುಕ್ತಿ ವಿವೇಕವನ್ನು ಕಂಡುಹಿಡಿದ್ವಿ. ಆಮೇಲೆ ಆತ್ಮ ಸಾಕ್ಷಾತ್ಕಾರವನ್ನು ಕಂಡುಹಿಡಿದ್ವಿ. ಮಾನವ ಮನುಷ್ಯನಾಗಿ, ಮನುಷ್ಯ ಮುಮುಕ್ಷನಾಗಿ, ಋಷಿಯಾಗಿ, ಬ್ರಹ್ಮರ್ಷಿಯಾಗಿ, ಸದಾಶಿವನಾಗಿ ಅಥವಾ ಬ್ರಹ್ಮನಾಗಿ, ಪರಬ್ರಹ್ಮನಾಗಿ ಹೋಗುವಂಥ ಎವಲ್ಯೂಷನ್ ಕಂಡುಹಿಡಿದ್ವಿ. ಸೊ ಇದರೆಲ್ಲ ಆಯಾಮಗಳಲ್ಲಿ ಒಂದು ಮಿಸ್ ಏನಾಯಿತು ಅಂತಂದರೆ, ರಿಲೇಷನ್ಶಿಪ್ ಇಶ್ಯೂಸನ್ನು ಎಲ್ಲೂ ರೆಕ್ಟಿಫೈ ಮಾಡಲಿಕ್ಕಾಗಲೇ ಇಲ್ಲ ಅಂತ. ಶಿವ ಮಾತು ಕೇಳದೆ ಸತಿ ಬಿಟ್ಟು ಹೋಗ್ತಾಳೆ, ಆ ಸತಿ ಅಗ್ನಿ ಪ್ರವೇಶ ಆಗ್ತಾಳೆ. ಅದರ ಹಿಂದೆ ಶಿವನ ಮಾವ, ಸತಿಯ ತಂದೆ, ಅವನ ಒಂದು ಶಿವನ ಬಗ್ಗೆ ಇದ್ದ ಕೀಳಿರ್ಮೆ ಅಥವಾ ಶಿವನನ್ನು ಹೇಟ್ ಮಾಡುವಂಥ, ಅವನ್ನ ಇನ್ವೈಟ್ ಮಾಡೋಕ್ಕಾಗೋದಿಲ್ಲ ದಕ್ಷ ಪ್ರಜಾಪತಿ ಬ್ರಹ್ಮ. ಸೊ ಅದರಿಂದ ನೊಂದಂತಹ ಸತಿದೇವಿ ಶಿವನ ಮಾತು ಕೇಳದೆ ಇದ್ರೂ ಹೋಗ್ತಾಳೆ. ಇಲ್ಲಿ ತಂದೆಯ ಮಾವ ಮತ್ತು ಅಳಿಯನ ಕಾನ್ಫ್ಲಿಕ್ಟು, ಬಲಿಯಾಗೋದು ಮಗಳು ಅಂತ. ಸೊ ಹೀಗೊಂದು ಘಟನೆ ಆಗತ್ತೆ. ಅದಾದಮೇಲೆ ನಾರಾಯಣನ ಜೊತೆ ಲಕ್ಷ್ಮೀ ಇದ್ದಾಗ ಲಕ್ಷ್ಮೀದೇವಿಗೆ ರೆಸ್ಪೆಕ್ಟ್ ಸಿಕ್ಕಿಲ್ಲ ಅಂತೇಳಿ ಲಕ್ಷ್ಮೀದೇವಿ ನಾರಾಯಣನ ಬಿಟ್ಟು ಬರ್ತಾಳೆ. ಸೊ ಆ ಲಕ್ಷ್ಮೀದೇವಿಯನ್ನು ಮನವೊಲಿಸೋದಕ್ಕೆ ನಾರಾಯಣ ಬಂದು ಇವತ್ತು ಆ ಗೋವಿಂದನ ರೂಪವನ್ನು, ಅವತಾರವನ್ನು ತಾಳ್ತಾನೆ. ಯಾವತ್ತಾರೂ ಅವತಾರ ತಾಳಬೇಕಾದ ಪರಿಸ್ಥಿತಿ ಬಂದಾಗ ಹೀಗೆ ಗಂಡ ಹೆಂಡತಿಯ ನಡುವೆ ಜಗಳ ಆಗ್ತದೆ ಅಂತ.
ಬಟ್ ಇದನ್ನು ನಾವು ತಾತ್ವಿಕವಾಗಿ ನೋಡೋದಾದ್ರೆ ಏನಾಗುತ್ತೆ, ಎಲ್ಲಿ ಗೌರವ ಇರೋದಿಲ್ಲೋ, ಹೆಣ್ಣಿಗೆ ಗೌರವ ಎಲ್ಲಿರೋದಿಲ್ಲೋ ಅಲ್ಲಿ ಸಂಪತ್ತು ಇರೋದಿಲ್ಲ ಅನ್ನುವಂತಹ ಹಿರಿಯರು ಈ ಕಥೆಗಳನ್ನು ನಮಗೆ ದೇವಾನುದೇವತೆಗಳ ಬ್ರಹ್ಮಸ್ವರೂಪಿ ಶಿವ ವಿಷ್ಣು ಅವ್ರನ್ನ ಮನುಷ್ಯನ ಜೀವನವನ್ನು ಕೊಟ್ಟು ಮನುಷ್ಯನ ಹಾಗೆ ಪ್ರತಿಬಿಂಬಿಸಿ ಮನುಷ್ಯನಲ್ಲಿರೋ ಕಾನ್ಫ್ಲಿಕ್ಟನ್ನು ಅವ್ರ ಮೇಲೆ ಆರೋಪಿಸಿ ಈ ಕಥೆಗಳನ್ನು ಹೇಳ್ತಾ ಬಂದರು. ಅದು ಫಿಲಾಸಫಿಕಲಿ ಹೋಗ್ತಾ ಇತ್ತು. ಆಗಿನ ಕಾಲದ ಜನ ಮುಗ್ಧರಾಗಿದ್ದರು, ಭಕ್ತರಾಗಿದ್ದರು. ಅವ್ರು ಹೇಳಿದರು, ವೇರ್ ದೇರ್ ಇಸ್ ನೋ ರೆಸ್ಪೆಕ್ಟ್ ಫಾರ್ ಹೌಸ್ ವೈಫ್, ಅವಳು ಬಿಟ್ಟು ಹೋಗ್ತಾಳೆ, ಲಕ್ಷ್ಮಿ ಬಿಟ್ಟು ಹೋಗ್ತಾಳೆ ಅನ್ನುವಂಥದ್ದು ವಿಷಯ ಹೇಳಿದ್ರು. ಅವರು ಸಮಾಧಾನ ಆದರು. ಬಟ್ ನಮಗೆ ಕಾಣಿಸ್ಬೇಕಾಗಿದ್ದ ವಿಷಯ ಏನಂದರೆ, ಗಂಡ ಹೆಂಡತಿ ನಡುವೆ ಯಾಕಪ್ಪ ಜಗಳ ಆಯಿತು ಅನ್ನುವಂಥದ್ದು. ಸೊ ನಾವು ಬಹಳಷ್ಟು ಪುರಾಣ ಪುಣ್ಯಕಥೆಗಳಲ್ಲಿ ಕೇಳ್ತೀವಿ, ಬ್ರಹ್ಮ ಮತ್ತು ಸರಸ್ವತಿ ನಡುವೆಯೂ ಜಗಳ ಆಗ್ತದೆ, ಅವರಿಬ್ಬರ ನಡುವೆಯೂ ಕಾನ್ಫ್ಲಿಕ್ಟ್ ಬರ್ತದೆ ಅನ್ನುವಂಥ ವಿಚಾರ. ಮತ್ತು ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ನಮ್ಮ ಹಿರಣ್ಯಕಶಿಪು ಮತ್ತು ಪ್ರಹ್ಲಾದನ ನಡುವೆ ಅತಿ ದೊಡ್ಡ ಜಗಳ ಆಗ್ತದೆ. ಫ್ಯಾಮಿಲಿ ಕಾನ್ಫ್ಲಿಕ್ಟು ಹಿರಣ್ಯಕಶಿಪು ಪ್ರಹ್ಲಾದ ತಂದೆ ಮತ್ತು ಮಗನ ಮಧ್ಯೆ, ಗಂಡ ಹೆಂಡತಿಯ ಮಧ್ಯೆ, ಅಣ್ಣ ತಮ್ಮಂದರ ಮಧ್ಯೆ ಇದು ಕಂಟಿನ್ಯೂಸ್ ಆಗಿ ನಡೀತಾನೇ ಇದೆ. ಇನ್ನು ಮಾವ ಅಳಿಯನ ಜೊತೆ ನಡೀತಾ ಇದೆ, ಅಣ್ಣ ತಂಗಿಯ ಜೊತೆ. ಕಂಸ ತನ್ನ ತಂಗಿ ದೇವಿಕಿ ಅವಳ ಜೊತೆಗೂ ಕೂಡ ತನ್ನ ಡೆತ್ ಫಿಯರಿಗೆ ಅವ್ರನ್ನೆಲ್ಲ ಲಾಕಪ್ಪಲ್ಲಿ ಇಟ್ಟು ಅವನು ಲಾಕ್ ಮಾಡ್ತಾನೆ ನೋಡಿ, ಸ್ವಂತ ತಂಗಿಯನ್ನು. ಸೊ ಅಲ್ಲಿ ನಂತರ ಮಾವ ಅಳಿಯನ ನಡೆ ಗನುಗೋರ ಯುದ್ಧ ಆಗತ್ತೆ. ಅಳಿಯ ಆದಂಥ ಕೃಷ್ಣ ಕಂಸನನ್ನು ಸಾಯಿಸ್ತಾನೆ ಅಂತ. ಇದು ಕೇವಲ ತ್ರೇತಾಯುಗ ಅಥವಾ ದ್ವಾಪರ ಯುಗಕ್ಕೆ ಮಾತ್ರ ಸೀಮಿತ ಅಲ್ಲ. ಕೌರವರು, ಪಾಂಡವರು, ಕುಟುಂಬಗಳ ಜಗಳ ಕಲಹ ನೋಡ್ಕೊಂಬಂದಿದ್ದೀವಿ. ಅವತ್ತಿಂದ ಹಿಡ್ಕೊಂಡು ಋಷಿಗಳ ಜೀವನದಲ್ಲೂ ಇದು ಆಗತ್ತೆ. ವಶಿಷ್ಠರು ಮತ್ತು ವಿಶ್ವಾಮಿತ್ರ ಗನುಗೋರ ಈಗೋಯಿಸ್ಟಿಕ್ ಬ್ಯಾಟಲ್ ನಡೆಯುತ್ತೆ. ರಾಜ ಕೌಶಿಕ ವಿಶ್ವಾಮಿತ್ರನಾಗ್ತಾನೆ ಈ ಒಂದು ಪ್ರೋಸೆಸ್ಸಲ್ಲಿ. ಆದರೆ ನಾವೇನು ಹೇಳ್ತೀವಿ, ಈಗ ನಾರಾಯಣ ಲಕ್ಷ್ಮಿ ವಿಚಾರಕ್ಕೆ ಬಂದಾಗ ಯಾವ ಮನೆಯೊಡತಿಯ ಗೌರವವನ್ನು ಕಳ್ಕೊಳ್ತಾಳೋ ಅಲ್ಲಿ ಸಂಪತ್ತು ಬಿಟ್ಟು ಹೋಗುತ್ತೆ ಅನ್ನುವಂಥದ್ದು ವಿಚಾರ ತಾತ್ವಿಕವಾಗಿದ್ರೂ ದೇವಾನುದೇವತೆಗಳನ್ನು ನಾವು ಮನುಷ್ಯ ರೂಪ ಕೊಟ್ಟು ಕುಟುಂಬದ ಹಾಗೆ ಗಂಡ ಹೆಂಡತಿ ಹಾಗೆ ಬಿಹೇವಿಯರ್ ಮಾಡಿಸಿದ್ರೂ ತಾತ್ವಿಕ ಸಿದ್ಧಾಂತ ಇದ್ರೂ ಆ ಸತ್ಯಯುಗದಿಂದ ಕಲಿಯುಗದಲ್ಲೂ ಯಾವ ಮನೆಯಲ್ಲಿ ಕಲಹ ಇಲ್ಲ ಅಂತ ಹೇಳಿ, ಯಾವ ಮನೆಯಲ್ಲಿ ಕಾನ್ಫ್ಲಿಕ್ಟ್ ಇಲ್ಲ ಅಂತ ಹೇಳಿ. ಸೊ ಹಾಗಾದರೆ ನಾವು ಕಂಡುಕೊಂಡಂಥ ಮುಕ್ತಿ ಮೋಕ್ಷ ಅದೆಲ್ಲ ಒಂದು ಸೂಪರ್ ಆಗೋಯ್ತು. ಬಟ್ ನಾವು ಬದುಕುವಂಥ ಮನುಷ್ಯರಲ್ಲಿ ಕುಟುಂಬದಲ್ಲಿ ಕಲಹಗಳು ಇಲ್ಲದೆ ಇರುವಂಥದ್ದು ಹೇಗೆ ಮಾಡೋದು? ಋಷಿಗಳು ಇದನ್ನೆಲ್ಲ ಗಮನಿಸ್ತಾ ಒಂದು ಅದ್ಭುತವಾದ ಆ ಸೊಲ್ಯೂಷನ್ ಕಂಡುಹಿಡಿತಾರೆ. ಆ ಸೊಲ್ಯೂಷನ್ ಮಹಾಪ್ರಾಣ ವಿದ್ಯಾ ಅನ್ನುವಂಥ ವಿಷಯವನ್ನು, ಅದರ ಪ್ರಾಮುಖ್ಯತೆಯ ಬಗ್ಗೆ ಇವತ್ತು ನಾನು ಮಾತಾಡೋದಕ್ಕೆ ಬಂದಿದ್ದೇನೆ. ಈ ಮಹಾಪ್ರಾಣ ವಿದ್ಯೆಯ ಅವಶ್ಯಕತೆ ಯಾಕೆ ನಮಗೆ ಅನ್ನೋದನ್ನು ನಾವು ಈ ಮಾನವ ನಡೆದುಕೊಂಡು ಬಂದಂತಹ ದಾರಿಯನ್ನು ಗಮನಿಸಿದರೆ, ಮಾನವನಿಂದ ಮನುಷ್ಯರಾಗಿದ್ದೇವಾ ಅಥವಾ ಮಾನವರಾಗಿಯೇ ಉಳಿದಿದ್ದೇವಾ ಅನ್ನುವಂತಹ ಒಂದು ವಿಚಾರ ನಮ್ಮಲ್ಲಿ ಉಂಟಾಗಬೇಕು. ಸೊ ನಾವು ಮಾನವರಿದ್ದೇವಾ ಅಥವಾ ಮನುಷ್ಯರಿದ್ದೇವಾ, ಬದುಕ್ತಾ ಇದ್ದೇವಾ, ಜೀವನ ಮಾಡ್ತಾ ಇದ್ದೇವಾ ಅನ್ನುವಂತಹ ಬಹುಮುಖ್ಯವಾದ ಪ್ರಶ್ನೆಗೆ ಉತ್ತರಗಳನ್ನು ಕಂಡ್ಕೋಬೇಕಾಗಿದೆ. ಹೆಚ್ಚಿನ ಮಟ್ಟಿಗೆ ನಮ್ಮ ಜೀವನ ತಾತ್ಕಾಲಿಕವಾಗಿ ನಡೀತಾ ಇದೆ. ನನಗೊಂದು ಅವಕಾಶ ಏನು ಅಂತಂದರೆ, ಈ ಮನುಷ್ಯನ ವಿಕಾಸ ಹೇಗಾಯಿತು, 2 ಲಕ್ಷ ವರ್ಷದಿಂದ ಹಿಡಿದು 2026ವರೆಗೂ ನಮ್ಮ ಜರ್ನಿ ಹೇಗಿತ್ತು ಸರಿ ರಿಕಾಲ್ ಮಾಡಿದಾಗ ನಾವಿಲ್ಲಿ ಹೇಗೆ ಬಂದ್ವಿ, ಯಾವ ಜವಾಬ್ದಾರಿಯಿಂದ ಬಂದ್ವಿ, ನಮ್ಮ ಹಿಂದೆ ನಡೆದ ಘಟನೆಗಳೇನು, ಎವಲ್ಯೂಷನ್ ಕ್ರಾಂತಿಗಳೇನಾಯಿತು ಅನ್ನೋದು ನಮ್ಮ ಗಮನಕ್ಕೆ ಬಂದರೆ ಈ ಬದುಕಿನಕ್ಕಿಂತ ಹೆಚ್ಚಿನ ದೊಡ್ಡದಾಗಿ ಜೀವನವನ್ನು ಕಂಡುಕೊಳ್ಳುವಂಥ ಒಂದು ಅವಕಾಶ ಸಿಗುತ್ತೆ. ಸರಿಸುಮಾರು 2 ಲಕ್ಷ ವರ್ಷಗಳ ಹಿಂದೆ ಮನುಷ್ಯ ಮಾನವ ತನ್ನ ಮೊದಲ ರೂಪವನ್ನು ಎತ್ಕೊಳ್ತಾನೆ. ಅಂದರೆ 3 ಲಕ್ಷ ಅಂತ ಸರಿಸುಮಾರು ಹೇಳ್ತಾರೆ. ಆದರೆ 2 ಲಕ್ಷ ವರ್ಷಕ್ಕೆ ಅವನು ಹೋಮೋಸೆಪಿಯನ್ ಅನ್ನುವಂಥ ಒಂದು ಕಂಡೀಷನ್ನಿಗೆ ಬರ್ತಾನೆ. ನಾವು ಅಲ್ಲಿಂದ ಗುರುತಿಸ್ತೇವೆ ಮಾನವನ ಯಾನ ಅಂತ. ಈ ಹೋಮೋಸೆಪಿಯನ್ ಅನ್ನುವ ಮಾನವ ಬದುಕಿದ್ದು ಆ ಕಾಲಘಟ್ಟದಲ್ಲಿ 1,000 ಜನ ಹೆಚ್ಚೆಚ್ಚು ಈ ಭೂಮಿ ಮೇಲೆ, ಅಥವಾ 2,000 ಜನ ಹೆಚ್ಚೆಚ್ಚು ಅಂತ ಹೇಳಿ ಒಂದು ರಿಸರ್ಚ್ ಹೇಳುತ್ತೆ. ಯಾಕೆ ಅಷ್ಟೇ ಕಡಿಮೆ ಜನ ಇದ್ದರು, ಇವತ್ತು ಯಾಕೆ ಜನಸಂಖ್ಯಾ ಸ್ಫೋಟ ಆಗಿದೆ, ಅದರ ಹಿಂದೆ ಏನು ಅನ್ನುವಂಥದ್ದು. 2,000 ವರ್ಷಗಳಲ್ಲಿ ಆ ಮಾನವ ಏನು ಮಾಡ್ತಾ ಇದ್ದ ಅಂತಂದರೆ, ಅವನು ಈ ಮಳೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ, ಬಿಸಿಲಿಂದ ತಪ್ಪಿಸ್ಕೊಳ್ಳೋದಕ್ಕೆ,
ತಾನು ಜೀವಂತವಾಗಿರೋದಕ್ಕೆ ಅವನ ಹೋರಾಟ ಇತ್ತು. ಬದುಕುಳಿಯುವ ಯುಗ ಅಂತ ನಾವು ಹೇಳ್ತೇವೆ, ತಾನು ಬದುಕಿದ್ರೆ ಸಾಕು ಅಂತ. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅನ್ನುವಂಥದ್ದು. ಅವನು ತನ್ನ ಹಾಗೆ ಇರೋರ ಜೊತೆ ಇದ್ರೂ ಕೂಡ ತನ್ನ ಪ್ರಾಬಲ್ಯವನ್ನು ಅವನು ತೋರಿಸ್ತಾ ಇದ್ದ ಅಂತ. ಸೊ ಅವನು ತಿಂದು ತೇಗಿ ಬಿಟ್ಟು ಹೋದದ್ದು ವೀಕೆಸ್ಟ್ ಅದರ್ಸ್ ಅವರು ತಿನ್ನಬೇಕಾಗಿದ್ದು ಅಂತ. ಆದರೆ ತಿನ್ನುವಂತಹ ಪ್ರಕ್ರಿಯೆನೂ ಕೂಡ ಆಗಿನ ಮಾನವನಿಗೆ ಅದು ಒಂದು ಬಹುದೊಡ್ಡ ಟಾಸ್ಕ್ ಆಗಿತ್ತು. ಅಂದರೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು. ಹಾವು ತಿನ್ನಬಾರ್ದು, ನಾನು ಕಪ್ಪೆ ತಿನ್ನಬಾರ್ದು, ಇಲಿ ತಿನ್ಬೋದು, ಮೊಲ ತಿನ್ಬೋದು ಅಂತ ಅವನಿಗೆ ಅರಿವಾಗೋದಕ್ಕೆ 1,90,000 ವರ್ಷಗಳು ಬೇಕಾಯ್ತು. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವ ಎಲೆಗಳು ತಿನ್ನಬೇಕು, ಯಾವ ವನಸ್ಪತಿ ತಿನ್ನಬೇಕು, ಯಾವುದು ತಿನ್ನಬಾರ್ದು ಅಂತ ಅವನು ಕಂಡುಕೊಳ್ಬೇಕಾಗಿತ್ತು. ಅದರ ಜೊತೆಗೆ ಪ್ರಕೃತಿ, ಕ್ರೂರ ಮೃಗಗಳ ಜೊತೆ ಹೋರಾಟ, ಅದರ ಜೊತೆಗೆ ಸರ್ವೈವಲ್. ಮಳೆಗಾಲದಿಂದ ತಪ್ಪಿಸ್ಕೊಳ್ಳೋದಕ್ಕೆ, ಬೇಸಿಗೆಗಾಲದಿಂದ ತಪ್ಪಿಸ್ಕೊಳ್ಳೋದಕ್ಕೆ, ಮಿಂಚು ಗುಡುಗುಗಳ ಭಯಕ್ಕೆ ಅವನು ಗುಹೆಯಲ್ಲಿ ಇರೋದಕ್ಕೆ ಶುರು ಮಾಡಿದ. ಈ 1,90,000 ವರ್ಷಗಳಲ್ಲಿ ಅವನು ಬದುಕುಳಿಯುವ ಹೋರಾಟದಲ್ಲಿ ಬೆಂಕಿಯನ್ನು ಒಂದು ಕಂಡು ಹಿಡಿದ. ನೋಡಿ, ಈ ಬೆಂಕಿ ಅನ್ನುವಂಥದ್ದು ಒಂದು ದೊಡ್ಡ ರೆವಲ್ಯೂಷನ್ಗೆ ಕಾರಣ ಆಯಿತು. ಅಂದರೆ ಹೋಮೋಸೆಪಿಯನ್ ಮಾನವ ಬೆಂಕಿಯನ್ನು ಕಂಡುಹಿಡಿದು ಗುಹೆಯಲ್ಲಿ ರಕ್ಷಣಾತ್ಮಕವಾಗಿ ಇರುವಂಥದ್ದು ಅವನು ಕಂಡ್ಕೊಳ್ಳೋಕ್ಕೆ ಎಷ್ಟು ವರ್ಷ ಬೇಕಾಯಿತು? 1,90,000 ವರ್ಷ ಅವನು ವೇಸ್ಟ್ ಮಾಡ್ತಾನೆ ಟು ಅರೈವ್ ಎಟ್ ದಿಸ್ ಕಂಡೀಷನ್. ಯಾಕೆ ಅಂದರೆ ಅವನು ಕೇವಲ ಹೆಣವಾಗಿದ್ದ, ಅಂದರೆ ಓಡಾಡುವ ಹೆಣವಾಗಿದ್ದ. ಭೌತಿಕ ಶರೀರವನ್ನು ಬಳಸ್ಕೊಳ್ಳೋದೇ ಹೇಗೆ ಅನ್ನೋದು ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ. ತನ್ನ ಶರೀರ ಯಾಕೆ ಹೀಗಿದೆ, ನನಗೆ 2 ಕೈ ಯಾಕಿದೆ, 2 ಕಾಲು ಯಾಕಿದೆ, ತಲೆ ಹಾಕಿದೆ, ಸೊ ಪ್ರಕೃತಿ ಹಾಕಿದೆ, ಅವನಿಗೆ ಅದು ಏನೂ ಅರ್ಥ ಆಗ್ತಾ ಇರಲಿಲ್ಲ. ಅವನು ಪ್ರಾಣಿಯಂತೆ ಬದುಕಿದ, ಪರಮ ಸ್ವಾರ್ಥಿಯಾಗಿದ್ದ, ಭಯದಲ್ಲಿ ಬದುಕ್ತಾ ಇದ್ದ. ಈ ಮಾನವನ ತನ್ನ ರಕ್ಷಣೆಗೆ ನಾವು ಏನು ಅನಿಮಲ್ ಇನ್ಸ್ಟಿಂಕ್ಟ್ ಅಂತ ಹೇಳ್ತೀವಿ, ಭಯ, ಆಹಾರ, ನಿದ್ರಾ, ಮೈಥುನ, ಇಷ್ಟೇ ಇವನ ಜೀವನದ ವಿಶೇಷತೆಯಾಗಿತ್ತು. ಅದರಲ್ಲಿ ಅವನು ಬದುಕುಳಿಬೇಕಾಗ್ತಾಯಿತ್ತು. ಸೊ ಈ ಮಾನವನ ವಿಕಾಸ ಈ ಹಂತಕ್ಕೆ ಬರೋವರೆಗೆ ಅವನು ತೆಗೆದುಕೊಂಡಿದ್ದು 1,90,000 ವರ್ಷ. ಕ್ಯಾನ್ ಯು ಇಮ್ಯಾಜಿನ್? ಅದರ ನಂತರ ಏನಾಯಿತು? ಅದರ ನಂತರ ಅವನು ನದಿಯ ಹತ್ತಿರ ಅಲ್ಲಿ ಬೇಳೆಗಳನ್ನು ಬಿತ್ತಿ ಅಲ್ಲಿ ಫಲಗಳನ್ನು ಬಳಸೋದಕ್ಕೆ ಅವನು ಕೃಷಿಗೆ ಇನ್ವಾಲ್ವ್ ಆದ. ಸೊ ಹೀಗೆ ಛಿದ್ರವಾದಂಥ ಜನ, ಸರ್ವೈವಲ್ ರೇಟ್ ಕಡಿಮೆ ಇದ್ದಂಥ ಜನ ಈ ಒಂದು ಕೃಷಿಯನ್ನು ಕಂಡುಕೊಳ್ತಾರೆ. ಆಗ ಅವರಲ್ಲಿ ಅಂದರೆ ಒಬ್ಬರು ಪರಸ್ಪರ ಒಪ್ಪಿಕೊಳ್ಳುವಂತಹ ಒಂದು ವಿಚಾರತೆಗೆ ಬರ್ತಾರೆ. ಒಪ್ಪಿಕೊಳ್ಳುವಂತಹ ಒಂದು ಕಾಂಪ್ರಮೈಸಿಗೆ ಬರ್ತಾರೆ. ಅಲ್ಲಿಂದನೇ ಅಗ್ರಿಕಲ್ಚರ್ ಶುರು ಆಗುತ್ತೆ. ಅವರಲ್ಲಿ ಒಂದು ಕಲ್ಚರ್ ಟು ಅಗ್ರಿ ಫಾರ್ ಈಚ್ ಅದರ್ ಅಂತ. ಹೇಗೆ ಆ ಕೃಷಿಯ ಒಂದಿಗೆ ಅಂತ ಕೃಷಿ ಮಾಡೋದಕ್ಕೆ ಶುರು ಮಾಡ್ತಾನೆ. ತನ್ನ ಬೇಳೆಗಳನ್ನು ಬೇಯಿಸ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ. ಡೊಮೆಸ್ಟಿಕ್ ಎನಿಮಲ್ಸನ್ನು ಟೇಮ್ ಮಾಡೋದಕ್ಕೆ ಬರ್ತಾನೆ. ಆವಾಗ ಹಸು, ನಾಯಿಗಳು ಎಲ್ಲ ಬಂದು ಸೇರ್ತವೆ ಮನುಷ್ಯನ ಜೊತೆಗೆ. ಅವುಗಳನ್ನು ಬಳಸ್ಕೊಂಡು ಕೃಷಿ ಮಾಡ್ತಾನೆ. ಮಾಡ್ತಾ ಅವನದೇ ಟ್ರೈಬನ್ನು ಕಟ್ತಾನೆ. ಅಂದರೆ ಅವನು ಯಾವ ಜಾಗದಲ್ಲಿದ್ನೋ ಆ ಜಾಗದಲ್ಲಿ ಇರುವ ಜನರ ಜೊತೆ ಸೇರಿ ಇಲ್ಲಿ ಗುಂಪುಗಾರಿಕೆ ಶುರುವಾಗುತ್ತೆ. ಆ ಗುಂಪುಗಾರಿಕೆ ಶುರು ಆಗ್ತಾ ನಂಬಿಕೆಗಳು ಬರೋಕ್ಕೆ ಶುರು ಆಗುತ್ತೆ. ನಂಬಿಕೆಯ ಆಧಾರದ ಮೇಲೆ ಅವರು ಒಂದು ಟ್ರೈಬಿಂದ ಇನ್ನೊಂದು ಟ್ರೈಬ್, ಒಂದು ತಬೇಲೆಯಿಂದ ಇನ್ನೊಂದು ತಬೇಲ, ಒಂದು ಗುಂಪಿಂದ ಇನ್ನೊಂದು ಗುಂಪಿನ ಬೇರ್ಪಡುವಿಕೆ ಆಗುತ್ತೆ. ಮತ್ತು ಒಂದು ಗುಂಪು ಇನ್ನೊಂದು ಗುಂಪಿನ ಜೊತೆಗೆ ಹೋರಾಟವನ್ನು ಶುರು ಮಾಡ್ತಾರೆ. ಇಲ್ಲಿ ಮಾನವ ವಿಕಾಸವಾದದಲ್ಲಿ ಇಲ್ಲಿ ಒಂದು ಹಂತಕ್ಕೆ ಅವನು ಸೆಕ್ಯೂರ್ ಫೀಲ್ ಮಾಡಿದ್ರೂ ಕೂಡ ಇನ್ನೊಂದು ತಂಡದ ಜೊತೆಗೆ ನಿರಂತರ ಹೋರಾಟದಲ್ಲಿ ಅವನು ಇರ್ತಾನೆ. ಯಾಕೆಂದರೆ ನಂಬಿಕೆ ಅನ್ನೋದು ಅಲ್ಲಿ ಹುಟ್ಟುತ್ತೆ. ಅವರ ನಂಬಿಕೆ, ಆ ನಂಬಿಕೆಗೆ ಸಂಬಂಧಪಟ್ಟ ದೇವತೆಗಳು ಇಲ್ಲಿ ಬರ್ತಾರೆ. ನನ್ನ ದೇವರು ದೊಡ್ಡದು, ನಿನ್ನ ದೇವರು ಚಿಕ್ಕದು, ನನ್ನ ನಂಬಿಕೆ ಗಟ್ಟಿ, ನಿನ್ನ ನಂಬಿಕೆ ಎಲ್ಲ ಅನ್ನುವಂಥ ಹೋರಾಟ. ಯಾವಾಗ ಲೈಫ್ ಸೆಕ್ಯೂರಿಟಿ ಬರೋಕ್ಕೆ ಶುರು ಆಯಿತು, ಸಾಂಘಿಕ ಬದುಕು ಶುರು ಆಯಿತು. ಸೊ ಇಲ್ಲಿ ಫ್ಯಾಮಿಲಿ ಸಿಸ್ಟಮ್ ಅನ್ನೋದಕ್ಕೆ ಬರೋಕ್ಕೆ ಶುರು ಆಗುತ್ತೆ. ಇದು ಶುರು ಆಗಿದ್ದು ಸರಿಸುಮಾರು ಕ್ರಿಸ್ತಪೂರ್ವ 10,000 ವರ್ಷಗಳ ಹಿಂದೆ ಅಂತ. ಅದರ ನಂತರ ಈ ಒಂದು ಕೃಷಿ ಮಾಡ್ತಾ ಈಗ ಸರ್ವೈವಲ್ ರೇಟ್ ಜಾಸ್ತಿ ಆಗ್ತಾ ಅವನ ಜನಸಂಖ್ಯೆ ಜಾಸ್ತಿ ಆಗ್ತಾ ಬರುತ್ತೆ. ಜನಸಂಖ್ಯೆ ಜಾಸ್ತಿ ಆಗ್ತಾ ಬಂದಾಗ ಅವನಲ್ಲಿ ಯಾವಾಗ ಸೆಕ್ಯೂರಿಟಿ,
ಊಟದ ವ್ಯವಸ್ಥೆ, ನಿದ್ದೆಯ ವ್ಯವಸ್ಥೆ, ಆಹಾರ, ಭಯ ಮತ್ತು ನಿದ್ರೆ, ಮೈಥುನ ಇದೆಲ್ಲ ಟೇಕನ್ ಕೇರ್ ಆಗುತ್ತೆ. ಆವಾಗ ವಿಚಾರ ಕ್ರಾಂತಿ ಉಂಟಾಗತ್ತೆ. ಅದನ್ನು ನಾವು ವೇದ ಕಾಲ ಅಂತ ಹೇಳ್ತೀವಿ. ಈ ವೇದ ಕಾಲದಲ್ಲಿ ಆ ಪ್ರಕೃತಿಯ ವಿಸ್ಮಯಗಳನ್ನು ಅಧ್ಯಯನ ಮಾಡ್ತಾ ಬರ್ತಾರೆ. ಪ್ರಕೃತಿ ಯಾಕೆ ಹೀಗಿದೆ, ಮಿಂಚೇನು, ಗುಡುಗೇನು, ಈ ವಾತಾವರಣ ಯಾಕೆ ಬದಲಾಗ್ತಾ ಇದೆ, ಸಂವತ್ಸರಗಳೇನು, ಕಾಲಮಾನ ಹೇಗೆ, ಬೇಸಿಗೆ ಕಾಲ, ಮಳೆಕಾಲ ಹೇಗೆ ಬರ್ತದೆ, ಈ ಖಗೋಳ ವಿಜ್ಞಾನ. ಸೊ ಪ್ರತಿಯೊಂದನ್ನು ಋಷಿ ಕುಲದಲ್ಲಿ, ಋಷಿ ಯುಗದಲ್ಲಿ ಎಲ್ಲವನ್ನೂ ಕೂಡ ಬಹಿರ್ಮುಖವಾಗಿ ಪ್ರಕೃತಿಯನ್ನು, ಅಂತರ್ಮುಖವಾಗಿ ಪ್ರಕೃತಿಯನ್ನು ಕೂಡ ಅಧ್ಯಯನ ಮಾಡ್ತಾ ಬರ್ತಾರೆ. ಇದು ಒಂದು ವಿಚಾರ ಕ್ರಾಂತಿಯ ಕಾಲ. ಈ ಯುಗದಲ್ಲಿಯೂ ಬಹಳಷ್ಟು ಮಾನವ ಮನುಷ್ಯನಾಗಿ ಬದಲಾವಣೆ ಆಗ್ತಾನೆ, ಮನುಷ್ಯತ್ವವನ್ನು ಬೆಳೆಸ್ಕೊಳ್ತಾನೆ, ಮನುಷ್ಯತ್ವದ ಜೊತೆಗೆ ಋಷಿತತ್ವವನ್ನು ಬೆಳೆಸ್ಕೊಳ್ತಾನೆ, ಅಲ್ಲಿಂದ ಬ್ರಹ್ಮ ಋಷಿಗಳು ಹೋಗ್ತಾನೆ. ಇಲ್ಲಿ ಈ ಸಮುದಾಯ ಹೈಯೆಸ್ಟ್ ವಿಸ್ಡಮ್ನ ಅದು ಭೂಮಿಯ ಮೇಲೆ ಪ್ರೊಪಗೇಟ್ ಮಾಡ್ತು. ಆ ಹೈಯೆಸ್ಟ್ ವಿಸ್ಡಮ್ಮಲ್ಲಿ ಅವರು ಕಂಡುಕೊಂಡಿದ್ದು ಜೀವನ ಮುಕ್ತಿ. ಆಮೇಲೆ ಆಗಿನ ಕಾಲದಲ್ಲಿ ಮೇಲ್ಗಡೆ ಲೋಕ ಹೇಗೆ ತನಗೆ ಭೌತಿಕ ಶರೀರ ಮಾತ್ರ ಅಲ್ಲ, ಸೂಕ್ಷ್ಮ ಶರೀರ ಇದೆ, ಭೂಮಿಗೆ ಕೇವಲ ಭೌತಿಕ ಆಯಾಮ ಅಷ್ಟೇ ಅಲ್ಲ, ಸೂಕ್ಷ್ಮ ಆಯಾಮಗಳಿದೆ ಅಂತ ಹೇಳಿ ಅವನು ಕಾಡಲ್ಲಿ ಇದ್ದು, ಅರಣ್ಯದಲ್ಲಿದ್ದು ಕಂಡುಕೊಳ್ತಾನೆ. ಜೀವನ ಅರ್ಥ ಆಗೋಕ್ಕೆ ಶುರು ಆಗುತ್ತೆ. ಪ್ರಕೃತಿ ತನ್ನ ರಹಸ್ಯಗಳನ್ನು ಬಿಡೋದಕ್ಕೆ ಶುರುವಾಗುತ್ತೆ. ಆದರೂ ಈ ಋಷಿಕುಲದಲ್ಲಿ ಇದ್ದಂಥವರು ಕೇವಲ ಬಹಳಷ್ಟು ಕಡಿಮೆ ಜನಸಂಖ್ಯೆಯ ಜನ. ಪ್ರಾಪಂಚಿಕರೆಲ್ಲ ಹಳ್ಳಿ, ಊರು, ನಗರೀಕರಣ ಅಂತ ಆಗಿ ಅವರು ರಾಜ, ಆಸ್ಥಾನ ಅಂತ ಹೇಳಿ ಆ ಕಡೆ ಇರ್ತಾರೆ. ಸೊ ಮಾನವ ಸಹಜ ಗುಣಗಳು ಇಲ್ಲಿ ಜಾಸ್ತಿ ಬರ್ತವೆ. ಅರಿಷಡ್ ವರ್ಗಗಳು ಪ್ರಾಮಿನೆಂಟ್ ತಗೊಳ್ತಾ ಹೋಗುತ್ತೆ. ಆ ಋಷಿಕುಲದ ಪ್ರಭಾವ ತನ್ನಷ್ಟಕ್ಕೆ ತಾನೇ ಅದು ಉಳಿಸ್ಕೊಂಡು ಹೋಗುವ ಸಂಸ್ಕಾರದಲ್ಲಿ, ಸಂಸ್ಕೃತಿಯಲ್ಲಿ ಬೆಳೆಯುತ್ತೆ. ನಾಗರಿಕತೆ ಅನ್ನೋ ವಿಷಯದಲ್ಲಿ ಅದು ಬೇರೆ ರೀತಿ ಬೆಳೀತಾ ಹೋಗುತ್ತೆ. ಅದರ ನಂತರ ನಮ್ಮ ಇತಿಹಾಸದಲ್ಲಿ ಮೋಸಸ್ ಬರ್ತಾರೆ. ಮೋಸಸ್ ಅವರ ಒಂದು ಆವಿಷ್ಕಾರಗಳು, ಅವರ ಕ್ರಾಂತಿಗಳು ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ. ಮೋಸಸ್ ನಂತರ ಬುದ್ಧ ಮತ್ತು ಮಹಾವೀರರು ಹೊಸ ದರ್ಶನಗಳನ್ನು ತೆಗೆದುಕೊಂಡು ಬರ್ತಾರೆ. ಬುದ್ಧ ಹೇಳ್ತಾನೆ, ನಮ್ಮೆಲ್ಲರ ದುಃಖಕ್ಕೆ ದುಃಖತ್ರಯ ಅಭ್ಯಾಗತ ಅಂದರೆ ಪ್ರಕೃತಿಯಿಂದ ಉಂಟಾಗುವ ದುಃಖ, ನನ್ನ ಒಳಗಡೆಯಿಂದ ಉಂಟಾಗುವ ದುಃಖ, ಇನ್ನೊಬ್ಬರಿಂದ ಉಂಟಾಗುವ ದುಃಖ, ಇದನ್ನು ಮನೋ ಯಾಚನೆಯನ್ನು ಮಾಡಬೇಕು. ನನ್ನ ಮನಸ್ಸನ್ನು ನಾನು ಅಧ್ಯಯನ ಮಾಡಬೇಕು. ಈ ಮನಸ್ಸನ್ನು ಅಧ್ಯಯನ ಮಾಡಿ ನಾನು ಇದರಿಂದ ದಾಟ್ಕೊಂಡು ಹೋಗಬೇಕು ಅಂತ ಒಂದು ಮನಕುಲಕ್ಕೆ ಬುದ್ಧ ಒಂದು ಹೊಸ ಆಯಾಮವನ್ನು ಕೊಡ್ತಾನೆ. ಮತ್ತು ಅವನ ಸಮಕಾಲೀನದ ಮಹಾವೀರ ಅಹಿಂಸೆ ಅನ್ನುವಂಥದ್ದನ್ನು, ಧ್ಯಾನ, ಅಹಿಂಸೆ, ಸಹಜೀವನವನ್ನು ಅಂತ ಒಂದು ಕೊಡ್ತಾನೆ. ಅಲ್ಲಿಯೂ ಕೂಡ ಬಹಳಷ್ಟು ಮನುಕುಲದಲ್ಲಿ, ಮಾನವನಲ್ಲಿ ಬಹಳಷ್ಟು ಕ್ರಾಂತಿ ಉಂಟಾಗ್ತದೆ. ಅದರ ನಂತರ ನಮ್ಮ ಕ್ರೈಸ್ತ ಯುಗ ಶುರು ಆಗುತ್ತೆ. ಯೇಸು ಕ್ರಿಸ್ತನ ಬರುತ್ತೆ. ಇಲ್ಲಿ ಕ್ರಿಸ್ತ ಪೂರ್ವ ಇದೆಲ್ಲ ಘಟಿಸಿರುತ್ತೆ. ಈಗ ಕ್ರಿಸ್ತ ಶಕ ಶುರು ಆಗ್ತದೆ. ಕ್ರಿಸ್ತನ ಯುಗದಲ್ಲಿ ಅವನು ಕೂಡ ಬಹಳಷ್ಟು ರೆವಲ್ಯೂಷನರಿ ಐಡಿಯಾಗಳನ್ನು ಸಮಾಜಕ್ಕೆ ಕೊಡ್ತಾ ಬರ್ತಾನೆ. ಅವನ ನಂತರ ಬಹಳಷ್ಟು ವರ್ಷಗಳು, ಒಂದು 300 ವರ್ಷಗಳ ಆದ ಮೇಲೆ ಇಸ್ಲಾಂ ಹುಟ್ಟುತ್ತೆ. ಪ್ರವಾದಿ ಮೊಹಮ್ಮದರು ಬರ್ತಾರೆ. ಅವರು ಒಂದಿಷ್ಟು ರೆವಲ್ಯೂಷನರಿ ಐಡಿಯಾಗಳನ್ನು ತರ್ತಾರೆ. ಸೊ ಜೀಸಸ್ ಕಾಲದಲ್ಲಾಗಲಿ, ಋಷಿಗಳ ಕಾಲದಲ್ಲಾಗಲಿ, ಬುದ್ಧನ ಕಾಲದಲ್ಲಿ ಒಂದು ಹೊಸ ವಿಷಯ ಬಂದಾಗ ಅದಕ್ಕೆ ವಿರುದ್ಧವಾದ ವಿಷಯಗಳು ಕೂಡ ಹುಟ್ಟುತ್ತಾ ಬರುತ್ತೆ. ಮನುಷ್ಯನಲ್ಲಿ ಆ ದ್ವಂದ್ವಗಳು ಯಾವಾಗಲೂ ಇರುತ್ತೆ. ಸೊ ಈ ಇಸ್ಲಾಮೀಕರಣದ ನಂತರ ಆಮೇಲೆ ಮನುಷ್ಯನಲ್ಲಿ ವಿಜ್ಞಾನ ಯುಗ ಶುರು ಆಗುತ್ತೆ. ಆ ವಿಜ್ಞಾನ ಯುಗ ಶುರು ಆದ ಮೇಲೆ ಹೊಸ ಹೊಸ ಆವಿಷ್ಕಾರಗಳು, ಈ ಧರ್ಮ ನಂಬಿಕೆಗಳಿಗೆ ಮೀರಿದ ಆವಿಷ್ಕಾರಗಳು ಉಂಟಾಗುತ್ತೆ. ಮನುಷ್ಯನ ಸುಖ ಸೌಕರ್ಯಕ್ಕೆ ಬೇಕಾದಂತಹ ವಿಜ್ಞಾನ ಯುಗ, ನಾನು ಇಂಡಸ್ಟ್ರಿಯಲೈಸೇಷನ್, ಕೈಗಾರಿಕೆ ಅಂತ ಹೇಳ್ತೇವೆ. ಆ ಕೈಗಾರಿಕಾ ಯುಗ ಬಂದ ಮೇಲೆ ಮಾನವ ಇನ್ನೂ ಸುಖವಾಗಿರೋದಕ್ಕೆ ಅನುಕೂಲ ಆಗ್ತಾನೆ. ಅಲ್ಲಿಂದನೇ ನಮ್ಮ ಮಷಿನರಿ ಸಿಸ್ಟಮ್ಗಳು, ಫ್ಯಾಕ್ಟ್ರಿಗಳು ಉಂಟಾಗತ್ತೆ. ಆದರೆ ಅದರಿಂದ ಅತಿ ದೊಡ್ಡ ಹಾನಿ ಏನಾಗ್ತದೆ, ಅದು ಪ್ರಕೃತಿಯ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗ್ತಾ ಬರುತ್ತೆ. ಈ ಕೈಗಾರಿಕೆ ಯುಗ ನಂತರ ಆಧುನಿಕತೆ ಬರ್ತಾ ಹೋಗುತ್ತೆ. ಆ ಆಧುನಿಕತೆಯಲ್ಲಿ 2000 ಇಸ್ವಿಯಲ್ಲಿ ಮನುಷ್ಯ ತುಂಬ ಸುಖವನ್ನು ಪಡಿತಾ ಹೋಗ್ತಾನೆ ಹೊರಗಡೆಯ ವಸ್ತುಗಳಿಂದ. ಅವನು ಈಗ ಪ್ರಕೃತಿಯನ್ನು ನಿಯಂತ್ರಿಸಬಲ್ಲ. ಅವನು ಈಗ ಆಕಾಶದಲ್ಲಿ ಹಾರಬಲ್ಲ. ಅವನು ಸಮುದ್ರದ ಒಳಗೆ ಈಜಬಲ್ಲ, ಇರಬಲ್ಲ. ಅವನು ಪ್ರಕೃತಿಯಲ್ಲಿ ಸೆಕೆ ಉಂಟಾದರೆ ತನ್ನ ಮನೆಯ ವಾತಾವರಣವನ್ನು ನಿಯಂತ್ರಿಸಬಲ್ಲ. ಎ ಸಿಗಳ ಮೂಲಕ ಬಟ್ಟೆ ಒಗೆಯಬಲ್ಲ.
ತನ್ನ ವಾತಾವರಣವನ್ನು ಬದಲಾಯಿಸಿಕೊಳ್ಳಬಲ್ಲ, ಚಳಿ ಆದರೆ ಬಿಸಿ ಮಾಡ್ಕೋಬಲ್ಲ, ಬಿಸಿ ಆದರೆ ಚಳಿ ಮಾಡ್ಕೋಬಲ್ಲ. ಸೊ ಹೀಗೆ ಶರೀರವನ್ನು ತುಂಬ ಸುಖವಾಗಿ ಇಡುತ್ತಾ ಬರ್ತಾರೆ ಮಾನವ. ಆದರೂ ಕೂಡ 2000 ವರ್ಷದ ಹಿಂದೆ ಇದ್ದಂತಹ ಆ ಇನ್ಸೆಕ್ಯೂರಿಟಿ ಹೋಗೋದೇ ಇಲ್ಲ. ಈ ಇಂಡಸ್ಟ್ರಿಯಲೈಸೇಷನ್ನಲ್ಲಿ ಮತ್ತೆ ಅವನು ಅದೇ ಭಯ, ಆಹಾರ, ನಿದ್ರಾ, ಮೈಥುನದ ಒದ್ದಾಟಕ್ಕೆ ಬರ್ತಾನೆ. ಇಂಡಸ್ಟ್ರಿಯಲೈಸೇಷನ್ನಿಂದ ಆಟೋಮೊಬೈಲೈಸೇಷನ್, ಆಧುನಿಕತೆಯಲ್ಲಿಯೂ ಕೂಡ ಸುಖವಾಗಿ ಅವನು ಬಹಿರಂಗದಲ್ಲಿ ಸುಖವಾಗಿದ್ದರೂ ಅಂತರಂಗದಲ್ಲಿ ದುಃಖವನ್ನು ಅನುಭವಿಸ್ತಾ ಇರ್ತಾನೆ. ಅನುಕೂಲ ಹೋಗಿ ಐಷಾರಾಮಿ ಶುರುವಾಗುತ್ತೆ, ಆದರೆ ಅವನ ದುಃಖ ಕೊನೆ ಆಗೋದೇ ಇಲ್ಲ. ಅದರ ನಂತರ ನಾವು ಇವತ್ತಿನ ಯುಗದಲ್ಲಿದ್ದೇವೆ. ಇದು AI ಯುಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಿಜಿಟಲ್ ಯುಗ ಅಂತ ಹೇಳ್ತೇವೆ. ಈ ಡಿಜಿಟಲ್ ಯುಗದಲ್ಲಿ ಮುಂದಿನ ಇನ್ನೂ ದುರಂತಗಳು ಉಂಟಾಗ್ತವೆ. ಇನ್ನೂ ಹೆಚ್ಚು ಹ್ಯೂಮನ್ ಎವಲ್ಯೂಷನಲ್ಲಿ ವಿಚಾರ ಕ್ರಾಂತಿಯಾಗಿ ಆ ಕ್ರಾಂತಿಯಾದ ವಿಚಾರಗಳು ಮುಂದೆ ಹರಿಬೇಕಾಗಿತ್ತು. ಆದರೆ ಅದು ಸ್ವಾರ್ಥ ಸುಖಕ್ಕೆ ಒಳಪಟ್ಟು ಮನುಷ್ಯ ತನ್ನ ನಡುವೆ ಯುದ್ಧವನ್ನು ಮಾಡ್ಕೊಂಡು ಬರ್ತಾ ಇದ್ದಾನೆ. ಇಂಡಸ್ಟ್ರಿಯಲೈಸೇಷನಿಂದ ಈ AC, ಫ್ರಿಜ್ಜು, ಕಾರು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಂದ ಉಂಟಾಗುವಂತಹ ಈ ಭೂಮಿ ಮೇಲೆ ಅಸಮತೋಲನ ಆಗುತ್ತೆ, ಶಾಖ ಉಂಟಾಗುತ್ತೆ. ನಾವು ಪ್ರಕೃತಿಯನ್ನು ಹಾಳು ಮಾಡ್ತಾ ಬರ್ತೇವೆ. ನಾವು ಈಗ ಪ್ರಕೃತಿಯ ಜೊತೆಗೆ ನಮ್ಮ ಒಡನಾಟ ಕಟ್ಟಾಗಿದೆ. ಮತ್ತೆ ಅದೇ ಸ್ವಾರ್ಥ, ನಾನು ಬದುಕಿದರೆ ಸಾಕು ಅಂತ ನಮ್ಮನ್ನು ಕಾಪಾಡುವ ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದೇವೆ. ನಮ್ಮ ನಭೋಮಂಡಲವನ್ನು ಕೂಡ ಹಾಳು ಮಾಡ್ತಾ ಇದ್ದೇವೆ. ಭೂಮಿಯ ಶಾಖ ಉತ್ಪತ್ತಿ ಆಗ್ತಾ ಇದೆ. ಅದು ಇಂಬ್ಯಾಲೆನ್ಸ್ ಕ್ರಿಯೇಟ್ ಮಾಡ್ತಾ ಇದೆ. ಅಂದರೆ 2 ಲಕ್ಷದ ವರ್ಷದ ಹಿಂದೆ ಉಂಟಾದಂಥ ಈ ವಿಕಸನ ಕೇವಲ 200 ವರ್ಷದಲ್ಲಿ ಮನುಷ್ಯ ತನ್ನ ಸ್ವಾರ್ಥ ಸುಖಕ್ಕಾಗಿ ಇಂಡಸ್ಟ್ರಿಯಲೈಸೇಷನ್, ಆಧುನಿಕತೆಯ ಹೆಸರಲ್ಲಿ ಭೂಮಿಯ ಬ್ಯಾಲೆನ್ಸನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾನೆ, ಇಂಬ್ಯಾಲೆನ್ಸ್ಗಳನ್ನು ಮಾಡಿಬಿಟ್ಟಿದ್ದಾನೆ. ಅವನ ಜೀವನದಲ್ಲೂ ಇಂಬ್ಯಾಲೆನ್ಸ್ ಇದೆ, ಪ್ರಕೃತಿಯಲ್ಲೂ ಇಂಬ್ಯಾಲೆನ್ಸ್ ಮಾಡಿದ್ದಾನೆ. ಸೊ ಈ 200 ವರ್ಷದ ಈ ದುರಂತದಲ್ಲಿ, ಸುಖದ ಹುಡುಕಾಟದಲ್ಲಿ, ಅನುಕೂಲದ ಹುಡುಕಾಟದಲ್ಲಿ, ಐಷಾರಾಮದ ಹುಡುಕಾಟದಲ್ಲಿ ಮನುಷ್ಯ ಕಳೆದು ಹೋಗಿದ್ದಾನೆ. ಮಾನವ ಕೇವಲ ಆ ಶಿಲಾಯುಗದಲ್ಲಿ ಹೇಗಿದ್ನೋ, 2 ಲಕ್ಷ ವರ್ಷದ ಹಿಂದೆ ಆಗಿದ್ನೋ ಅದೇ ಸ್ಥಿತಿಗೆ ಬಂದಿದ್ದಾನೆ. ಅದೇ ಫ್ರಿಜ್ ಒಳಗೆ ಒಣಗಿದ ತಂಗಳು ಜೀವವಾಗಿ ಉಳ್ಕೊಂಡಿದ್ದಾನೆ. ಹಾಗಾದರೆ ನಾವು ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಬೆಳೆಸಿದ್ವಿ? ನಮ್ಮ ಹಿರಿಯರು ಅವರು ಸರ್ವೈವಲ್ ಆದರೂ ಕಟ್ಟಿಕೊಟ್ಟ ಈ ಬದುಕನ್ನು ನಾವು ಹೇಗೆ ಬದುಕ್ತಾ ಇದ್ದೀವಿ? ನಾವು ಮಾನವರಾಗೇ ಉಳಿದಿದ್ದೇವೆಯಾ? ಮನುಷ್ಯರಾಗಬೇಕಾಗಿದೆಯಾ? ಮನುಷ್ಯರಾಗಬೇಕಾದಾಗ ನಮ್ಮಲ್ಲಿ ಏನು ವಿಕಸನ ಆಗಬೇಕು? ಮನುಷ್ಯನಿಂದ ಮುಮುಕ್ಷು ಹೇಗಾಗಬೇಕು? ಋಷಿ ತತ್ವಗಳು ಹೇಗಾಗಬೇಕು? ನಾವು ಬದುಕಿನ ಮೇಲೆ ಕಂಟ್ರೋಲನ್ನು ತೆಗೆದುಕೊಂಡಿದ್ದೇವೆ. ಇವತ್ತು ನಮ್ಮಲ್ಲಿ ಗಾಡಿ ಇದೆ, ಬಂಗ್ಲಾ ಇದೆ, ದುಡ್ಡಿದೆ, ಐಶ್ವರ್ಯ ಇದೆ, ಎಲ್ಲ ಇದೆ, ಬದುಕಿದೆ, ಆದರೆ ಜೀವನ ಇಲ್ಲ. ನಮ್ಮಲ್ಲಿ ಆ ಜೀವನ ಇಲ್ಲ. ಸೊ ಹಾಗಾದರೆ ಆ ಜೀವನ ಏನು? ನಾವು ಜೀವನವನ್ನು ಕಂಡುಕೊಂಡಿದ್ದೀವ ಅಥವಾ ಕೇವಲ ಬದುಕ್ತಾ ಇದ್ದೀವ? ಅದನ್ನು ನಾವು ಮಹಾಪ್ರಾಣವಿದ್ಯೆಯಲ್ಲಿ ಕಲಿಯೋಣ. ಬನ್ನಿ, ನಾವು ವಿಸ್ತೃತವಾಗಿ ಚರ್ಚೆ ಮಾಡೋಣ. ಮನುಷ್ಯನಿಗೆ ಕಾರಣವಾದ ಈ ದುಃಖವನ್ನು, ಮಾನವನಿಗೆ ಕಾರಣವಾದ ಈ ಇನ್ಸೆಕ್ಯೂರಿಟಿಯನ್ನು ಋಷಿಗಳ ವಿದ್ಯೆಯ ಮೂಲಕ ಅದನ್ನು ಹೊಡೆದಾಕಿ ನಾವು ಮುಂದಿನ ಆವಿಷ್ಕಾರಕ್ಕೆ ಪಾಲ್ಗೊಳ್ಳೋಣ. ನಿಮ್ಮೆಲ್ಲರಿಗೂ ಸ್ವಾಗತ.